ಮಾತಾ ರಾಮೋ ಮತ್ಪಿತಾ ರಾಮಚಂದ್ರಃ ಮಾತಾ ರಾಮೋ ಮತ್ಪಿತಾ ರಾಮಚಂದ್ರಃ ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರಃ ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರಃ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಳುಃ ಸರ್ವಸ್ವಂ ಮೇ ರಾಮಚಂದ್ರೋ ದಯಾಳುಃ ನಾನ್ಯಂ ಜಾನೆ ನೈವ ಜಾನೆ ನ ಜಾನೆ ನಾನ್ಯಂ ಜಾನೆ ನೈವ ಜಾನೆ ನ ಜಾನೆ. ಮಾನ್ಯರೇ, ಬುಧ ಕೌಶಿಕ ಋಷಿಯಿಂದ ಪ್ರೋಕ್ತವಾದ ಶ್ರೀ ರಾಮರಕ್ಷಾಸ್ತೋತ್ರದಿಂದ ಆಯ್ದುಕೊಳ್ಳಲಾದ ಪ್ರಸಿದ್ಧವಾದ ಈ ಶ್ಲೋಕವು ತುಂಬ ಮನೋಜ್ಞವಾಗಿದೆ. ಶ್ರೀರಾಮಚಂದ್ರನೇ ನನಗೆ ತಾಯಿ, ತಂದೆ, ಒಡೆಯ ಹಾಗೂ ಗೆಳೆಯ. ದಯಾಳುವಾದ ಶ್ರೀರಾಮನೇ ನನ್ನ ಸರ್ವಸ್ವ. ಜಗತ್ತಿನಲ್ಲಿ ಅವನ ಹೊರತಾಗಿ ಬೇರೆ ಯಾರನ್ನೂ ಅರಿಯಲಾರೆ ಎಂಬುದು ಇದರ ಅರ್ಥ. ಮಾನ್ಯತೆ ಪೂಜ್ಯತೆ ಇತಿ ಮಾತಾ, ಪಾತಿ ರಕ್ಷತಿ ಇತಿ ಪಿತಾ. ಪೂಜ್ಯರಾದ ತಾಯಿ ತಂದೆಯವರು ಮಕ್ಕಳ ರಕ್ಷಕರು, ಹಿತೈಷಿಗಳೂ ಆಗಿರುತ್ತಾರೆ. ಪ್ರಭು ಶ್ರೀರಾಮನು ಪೂಜ್ಯನೂ ರಕ್ಷಕನೂ ಆಗಿರುವುದರಿಂದ ತಾಯಿ ಹಾಗೆಯೇ ತಂದೆಯೂ ಆಗಿದ್ದಾನೆ. ಸಕಲ ಐಶ್ವರ್ಯಗಳಿಂದ ಕೂಡಿರುವುದರಿಂದ ಸ್ವಾಮಿಯಾಗಿದ್ದಾನೆ. ಸ್ನೇಹ ಸೌಹಾರ್ದಾದಿ ಗುಣಗಳಿಂದ ಯುಕ್ತನಾಗಿರುವುದರಿಂದ ಸನ್ಮಿತ್ರನೂ ಹೌದು. ಇತರರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವ ಇಚ್ಛೆಯುಳ್ಳವನಾದ್ದರಿಂದ ಆತನು ದಯಾಸಮುದ್ರ. ಚಂದ್ರನಂತೆ ಆಕರ್ಷಕನಾಗಿರುವುದರಿಂದ, ಮನೋಹರನಾಗಿರುವುದರಿಂದ ಶ್ರೀರಾಮಚಂದ್ರನಾಗಿದ್ದಾನೆ. ಸ್ಥಿರ ಮತ್ತು ಚರರೂಪವಾದ ಸಕಲ ವಿಧವಾದ ಆಸ್ತಿಗೆ ಒಡೆಯನಾಗಿರುವುದರಿಂದ ಆತನು ಸರ್ವಸ್ವ. ತೇನ ವಿನಾ ತೃಣಮಪಿ ನ ಚಲತಿ ಎಂಬಂತೆ ಅವನೇ ಗತಿ ಮತಿ. ಆದ್ದರಿಂದ ತಾಯಿ, ತಂದೆ, ಸ್ವಾಮಿ, ಗೆಳೆಯ ಹಾಗೂ ದಯಾಳುವೂ ಆಗಿರುವ ಶ್ರೀರಾಮಚಂದ್ರನ ಹೊರತಾಗಿ ಬೇರೆ ಯಾರನ್ನೂ ನಾನು ತಿಳಿಯಲಾರೆ. ನಾಣ್ಯಂ ಜಾನೆ ನೈವ ಜಾನೆ ನ ಜಾನೆ. ಹರೇ ರಾಮ. ವಂದನೆಗಳು.